ಮಮ್ಮಿ ಏನು ತಿಂತಿ ನೋಡು ತೋರ್ಸ್ ಏನು ತಿಂತಿ ಲೆಮನಾ ಲೆಮನಾ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಹೀಗಿರುತ್ತೆ. ನಮ್ಮ ಹೈರಾಣಮೆಲ್ಲ ತೋರ್ಸ್ಕೊಂಬರಕ್ಕೆ ಹೊಂಟಿದ್ದೀವಿ ಶಾಪುರಕ್ಕೆ. ಅವಳಿಗೆ ನೆಗಡಿ ಕೆಮ್ಮು ಬಂದಿದೆ. ಹಂಗಾಗಿ ಇವತ್ತು 3 ದಿನ ಆಯ್ತು ಪ್ಲಾನ್ ಆಗ್ತಿರ್ಲಿಲ್ಲ. ಇವತ್ತು ಹೊಂಟಿದ್ವಿ. ಇನ್ನು ಹೊಲ ಇದೆ, ಅವ್ರನ್ನ ಬಿಟ್ಟು ಹೊಂಟಿದ್ವಿ. ಇವತ್ತು ಒಂದಿನ ಇದೆ ಹೊಲ. ಹಂಗಾಗಿ ಆ ಕಡೆ ನಮ್ಮಮ್ಮ ಬರ್ತಾರೆ ಲೇಬರಿಂದ. ಇವಾಗ ಹೋಗಿ ಬರ್ತೀವಿ ನಾವು. ನಮ್ಮ ಯಜಮಾನ್ರು ಸ್ವಲ್ಪ ರೇಷನ್ ಹಾಕ್ಸ್ಕೊಂಬರ್ತೀವಿ ಅಂತ ಆ ಕಡೆ ಹೋಗಿದ್ದಾರೆ. ಐರಾ ಏನು ಸರ್ಕಸ್ ಮಾಡ್ತೇವ? ಬಾ. ಅಡುಗೆ ಎಲ್ಲ ಮುಗಿಸಿದ್ದೀನಿ. ಇವಾಗ ಊಟ ಮಾಡಬೇಕು. ಊಟ ಮಾಡಿ ಶಾಪುರ ಹೋಗ್ಬೇಕು. ಯಾವ ಕ್ಲಿನಿಕ್ ಹೋಗ್ಬೇಕೇನೋ ಇವಾಗ ಯಾವ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಆಸ್ಪತ್ರೆಗೆ ಅಲ್ಲಿ ಹೋದ್ಮ್ಯಾಗ ಹೋಗ್ತಾ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಕೆಮ್ಮಾಗ್ಯದಾನೆ. ಹೆಂಗಾಗ್ಯದ ಕೆಮ್ಮು? ಹೆಂಗೆ ಕೆಮ್ಮಬೇಕು? ಬೆಳಗ್ಗಿನ ಹೋಗ್ಬೇಕು ಅಂದ್ಕೊಂಡಿದ್ದು ಫ್ರೆಂಡ್ಸ್. ತುಂಬ ಚಳಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಟೈಮ್ ಇವಾಗ 12 ಗಂಟೆ ಹಾಕತ್ತೇವೆ. ಇನ್ನೂ ಬರೋವಲ್ರಿ. ಯಾವಾಗ ಕರ್ಕೊಂಡು ಹೋಗಿ ಬೈಕ್ ಮೇಲೆ ಹೋಗ್ಬೇಕಲ್ಲ, ಹಂಗಾಗಿ ಚಳಿ ಅನಿಸುತ್ತೆ ಪಾಪುಗೆ. ಹಂಗಾಗಿ ಸ್ವಲ್ಪ ಲೇಟ್ ಮಾಡ್ತಾಯಿದ್ವಿ. ಇವತ್ತು ಬೇರೆ ವಾತಾವರಣ ತಂಪಾಗಿದೆ. ಮಮ್ಮಿ ಎಲ್ಲಿ ಹೊಂಟಿವಿ? ಹೊಂಟಿಗೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಲೈಕ್ ಶೇರ್ ಕಮೆಂಟ್ ಮಾಡಿ. ಪಪ್ಪಿ ಕೊಡೋದು. ವೆರಿ ಗುಡ್ ಗುಡ್ ಗುಡ್. ಸಾಕ್ಬಿಡು. ಓಕೆ ಫ್ರೆಂಡ್ಸ್, ಹೋಗ್ತಾ ವಿಡಿಯೋ ಮಾಡ್ತೀನಿ. ಊಟ ಮಾಡ್ಬೇಕು ಇವಾಗ. ಅದಕ್ಕೆ ಬೇಗ ರೆಡಿ ಆಗಬೇಕು. ನಾವೆಲ್ಲ ರೆಡಿ ಆಗಿದ್ದೀವಿ. ಅವರೇ ಸ್ವಲ್ಪ ಬಂದು ರೆಡಿ ಆಗಬೇಕು. ಅವರು ಬಂದಮೇಲೆ ಹೋಗ್ತೀವಿ. ಇವತ್ತು ಊಟಕ್ಕೆ ಚಪಾತಿ ಮಾಡಿದ್ದೀನಿ. ಇನ್ನೂ ಚಿಕನ್ ಮಾಡಿದ್ದೆ. ಚಿಕನ್ ಇದೆ, ಹಂಗಾಗಿ ಬಿಟ್ಟಿದ್ದೀನಿ. ರೈಸ್ ಮಾಡಿದ್ದೀನಿ. ಇನ್ನು ಮತ್ತೆ ಬಟ್ಟೆ ಬೇಕತ್ತಾರೆ. ಇವಾಗೆಲ್ಲ ಕೆಲಸ ಮಾಮೂಲಿ ಮನೆ ಇರ್ತಾರೆ. ಇದು ಹೆಂಗಿದು? ಏಯ್ ಬಿಡಕಣ ಕುಡಿಸಲ್ಲ. ಬಡಿಬಾರ್ದು. ಮಮ್ಮಲ್ಲ ಆತದಲ್ಲ ಮಮ್ಮಿಗೆ ಇನ್ನೇನು ಕುಡ್ಸಲ್ಲ ನೋಡಕ್ಕೆ ನೀವು.
ಐತೇನೆ ಇನ್ನೂ ಇಲ್ಲ ಹಿಂದೆ ಅಂಥದ್ದು ಇನ್ನೊಂದಾದ ತಲ್ಲಿ ವ್ಯಾಪಾರದಾಗ ಎರಡವ ಮೂರ್ತಿ ರೈಟ್ ಇರಲ್ಲ ಬಿಡ ಅಲ್ಲಿ ಯಾರು ಮೇಂಟೈನ್ ಮಾಡ್ತಾರೆ ಹೆಂಗೆ ಮೇಂಟೈನ್ ಮಾಡ್ತಾರೆ ಹೆಂಗೆ ಲೆಕ್ಕ ತಗೊಳ್ತಾರೆ ಹೆಂಗಿಲ್ಲ 2018 ಇಲ್ಲಿ ನಮ್ಮ ಅಣ್ಣನ ಕಾಲೇಜ್ ಇತ್ತು. ಇಲ್ಲೇ ಪ್ರೈವೇಟ್ ರೂಮ್ ಹಿಡ್ದಿದ್ರು. BA BCom ಇತ್ತು ಕಾಲೇಜು. ಈಗ MSW ಆಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇನ್ನೂ ಒಂದು ಇಲ್ಲೇ ಬರುತ್ತೆ, ಅದು 2017-18 ಅಲ್ಲಿ ಇತ್ತು. 2017 ಇತ್ತಲ್ಲಿ. ಅದನ್ನು BA BCom ಇಲ್ಲೇ ಅದೇ ಇರೋದು. ಆದರೆ ನಾನು ಪೂರ್ತಿಯಾಗಿ ವಿಡಿಯೋ ಮಾಡಿಲ್ಲ. ಎಲ್ಲಿದೆ ರೂಮು ಸಂಡೆ ಮುಚ್ಚಿರ್ತದ ಏನು ಮಾಡ್ತಾರೆ ನಾವು ಹನುಮಂದವ್ರ ಗುಡಿ ಕಡೆ ಅಂತೇಳಿ ಈ ಕಡೆ ಬರುತ್ತೆ. ಮಕ್ಕಳು ಬಟ್ಟೆ ಇಲ್ಲ ಅಂತ ಹೇಳಿದೆ ನಾನು. ನೈಟಿ ತಗೋ. ಕನ್ಯಾ ಕಾಲೇಜ್ ಅಂತೇಳಿ ಈ ಕಡೆ ಈ ರೂಟ್ ಬರುತ್ತೆ. ಇಲ್ಲೆಲ್ಲ ಬೇಕ್ರಿ ಮೆಡಿಕಲ್ಗಳಿವೆ. ಹೋಟೆಲ್, ನಂದಿನ ಹೋಟೆಲ್ ಇದೆ ಈ ಕಡೆ. ಮಸಾಲೆ ದೋಸೆ, ಸೆಟ್ ದೋಸೆ ಸೂಪರಾಗಿರುತ್ತವೆ ಈ ಕಡೆ. ಇದು ನಂದಿನ ಹೋಟೆಲ್ ಒಳಗೆ ಬನ್ನಿ ಮಾಡ್ಬೋದು. ಅವನು ಫೋನ್ ಹೂವು ಬಿಟ್ಟು ಮತ್ತೆ ಬಿತ್ತಾನು. ಮಮ್ಮಿ ಕೊಂಡ್ರು ನಮ್ಮಪ್ಪರು ಸ್ವಲ್ಪ ಬ್ಯಾಂಕಿಗೆ ಕೆಲಸ ಇದೆ ಅಂತ ಬಂದಿದ್ರು. ಅವ್ರ ಕೆಲಸ ಮುಗಿಸಿ ಕಡೆ ಆಸ್ಪತ್ರೆ ಬರ್ಬೇಕಂತ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಮುಂದಿದೆ ಆಸ್ಪತ್ರೆ. ಇದು ಜಯಶ್ರೀ ಆಸ್ಪತ್ರೆ ಇದೆ, ಶಿಶು ಆಸ್ಪತ್ರೆ. ಅದನ್ನು ಮಕ್ಕಳ ಆಸ್ಪತ್ರೆ ಇದೆ. ಅದು ನಾವು ಹೋಗೋ ಆಸ್ಪತ್ರೆ ಶಿಶು ಆಸ್ಪತ್ರೆ ಅಂತಾನೆ. ಅದಕ್ಕೆ ಆಸ್ಪತ್ರೆ ಹೆಸರೇ ಶಿಶು ಆಸ್ಪತ್ರೆ ಅಂತಾನೆ. ಸುಮ್ಮನೆ ಹೋಗೋದಾಗಲ್ಲ ನಿಮ್ಗೆ. ಬಂದೆ ಈ ಕಡೆ ಬಾ. ಇದು ಶಿಶು ಆಸ್ಪತ್ರೆ ಬಂತು. ಇಲ್ಲೇ ಮ್ಯಾಗಿನ ಫ್ಲೋರು. ಇವಾಗ MSW BA BCom ನಮ್ಮ ಅಣ್ಣನ ಕಾಲೇಜು ಮೇಲೆ ಆಯಿತು. ಇಲ್ಲಿ ಇವಾಗ ಇಲ್ಲಿ ಬಾಡಿಗಿದ್ದಾರೆ. ಆಸ್ಪತ್ರೆ ಬಂತು. ಇದ್ರ ಅದರೆ ಇದು ಯಾಕೆ ಮೂರನೇ ಅಂತಸ್ತು.
ಅಲ್ಲಿ ನಿಂತಿದ್ರಲ್ಲ ಅವರು ನಮ್ಮ ಫ್ರೆಂಡ್ ಅಂದ್ರೇನು ನಮ್ಮ ಊರವರು ಬೀರ್ನೂರವರು. ಚಪ್ಪಲ್ ಹಾಕ್ಕೊಂಡು ಹಂಗೆ ಹೊಂಟಿದ್ದೆ ನಾನು, ಇಲ್ಲಿ ಹೋಗ್ಬಾರ್ದು ಹಂಗೆ ಹಾಕ್ಕೊಂಡು, ಹಂಗಾಗಿ ಬಿಟ್ಟು ಹೊಂಟೆ. ಅವ್ರ ಬಳಿ ಹೋದೆ, ಚೆನ್ನಾಗಿ ಮಾತಾಡ್ರಿ ವೀಡಿಯೋ ಮಾಡ್ತಿದ್ದು. ಅವ್ರು ಒಂಥರ ಹೊರಟು ಮೊದಲೇ ಅವ್ರಿಗೇನು ಅರ್ಥ ಆಗೋದಿಲ್ಲ, ಹಂಗಾಗಿ ಅವ್ರ ರೀತಿಯಲ್ಲಿ ಮಾತಾಡ್ಬೇಕಾಗಿ ಬಂತು. ನಾನು ಹೊರಟಾಗಿ ಅವ್ರು ಮಾತಾಡಿದ್ರು ಒಂಥರ ನಮ್ಮ ಯಜಮಾನ್ರ ಹತ್ರ ಹೀಯಾಳಿಸಿ ಮಾತಾಡಿದ್ರೆ ನನಗೂ ಹಂಗೆ ಬರುತ್ತೆ. ಅವ್ರಾದ್ರೆ ಹಂಗೆ ಮಾತಾಡಿದೆ ನಾನು. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇರ್ತಾವೆ, ಅವ್ರಿಗೆ ಇಂಟ್ರೆಸ್ಟ್ ಇರೋ ಸುಮ್ಮನೆ ಯಾಕೆ ಸೆಲ್ಫಿ ಆಗಲಿ ವೀಡಿಯೋ ಆಗಲಿ ಯಾಕೆ ಮಾಡ್ಬೇಕಂತವ್ರಿಗೆ ಅಂತ ಹೇಳಿಬಿಟ್ಟು ನಾನು ಅದೇ ನೋಡಿ ಬಾವ ಅಂತ ಹೇಳಿ ಬಾರಿ ಬಾರಿ ಬಿಡ್ಲಿಂಗ್ ಹಾಕತ್ತವ. ಕಟ್ಟೋರು ಯಾರು, ಬಿಡೋರು ಯಾರು? ಕಟ್ಟೋದು ಬಾಡಿ ಕೊಡೋದು. ಗೌರಿ ಆಸ್ಪತ್ರೆ ಮುಚ್ಚೋದು. ಯಾಗ ಏನಂತ ಆಸ್ಪತ್ರೆಗೆ ಹೋಗಂಗೆ ಮಾಡಂತ. ಈ ಮಾಲಿಗೆ ಬಂದ್ವಿ. ದೊಡ್ಡವ್ರ ಬಟ್ಟೆನೇ ಇದ್ವು, ಸಣ್ಣವ್ರ ಬಟ್ಟೆನೇ ಅದಾವು. ಆದರೆ ಇಲ್ಲಿ ಬಟ್ಟೆ ಸರಿಯಾಗಿದ್ದಿದ್ದಿಲ್ಲ, ನಮ್ಮ ಏರಿಯಾಗ ಸಿಗಲಿಲ್ಲ. ಬಟ್ಟೆ 1 ವರ್ಷ 1.5 ವರ್ಷ ಅಷ್ಟೇ ಇದ್ದವು. 1 ವರ್ಷದ ಕೆಳಗೆ ಇದ್ವು ಎಲ್ಲಷ್ಟು. ಅಲ್ಲಿ ಸಣ್ಣ ಆಗ್ತಾಯಿದ್ವು. ಇಲ್ಲ 4 ವರ್ಷ 5 ವರ್ಷ ಮಕ್ಕಳಿಗೆ ಬಟ್ಟೆ ಇದ್ವು. ಇಲ್ಲಿ ಅಷ್ಟೊಂದು ಸಿಗಲಿಲ್ಲ ನಮಗೆ, ಹಂಗಾಗಿ ಮ್ಯಾಲೆ ಹೋದ್ವಿ. ಇಲ್ಲಿ ಬಾಯ್ಸ್ ಬಟ್ಟೆ ಇದ್ದಾವೆ. ಇಲ್ಲಿ ಸಣ್ಣ ಮಕ್ಕಳ ಬಟ್ಟೆ ಇಟ್ಟಿದ್ದಾರೆ. ನೋಡ್ತಾ ಹೋದಿ, ಬಟ್ಟೆ ಚೆನ್ನಾಗಿ ಅನಿಸ್ಲಿಲ್ಲ ನಮ್ಗೆ, ಹಂಗಾಗಿ ಅಷ್ಟೇ ನೋಡಿದ್ವಿ ಬಂದುಬಿಟ್ವಿ. ದೊಡ್ಡ ಆಗ್ತಿದ್ವು ಇಲ್ಲ ಚಿಕ್ಕ ಆಗ್ತಿದ್ವು ಸೈಜ್, ಹಂಗಾಗಿ ಬಿಟ್ಟು ಬರ್ಬೇಕಾಯ್ತು. ಕ್ವಾಲಿಟಿ ತುಂಬ ಚೆನ್ನಾಗಿದ್ವು, ಆದರೆ ನಮ್ಗೆ ಇಷ್ಟ ಆಗಲಿಲ್ಲ ಬಟ್ಟೆ. ನಾ ಹಿಡ್ದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಹಿಡ್ದು ನನಗೆ ಇಷ್ಟ ಆಗಲಿಲ್ಲ, ಹಂಗಾಗಿ ಬಂದ್ವಿ ಆ ಕಡೆ ಬಿಟ್ಟು ಬೇಸಿ. ತುಂಬ ಚೆನ್ನಾಗಿದ್ವು, ಬಾಯ್ಸೂ ಇದ್ದಾವೆ, ಸಣ್ಣ ಮಕ್ಕಳದು. ಫಸ್ಟ್ ಟೈಮ್ ಕರ್ಕೊಂಬಂದ್ರು ಇಲ್ಲಿಗೆ ನಮ್ಗೆ. ಬೇರೆ ಕಡೆ ಶಾಪಿಂಗ್ ಮಾಡ್ತಿದ್ವಿ ನಾವು. ನೋಡೋಣ ಬಾ ನೋಡಿ ಬರಮ್ಮಂತೇಳಿ ಈ ಕಡೆ ಬಂದ್ವಿ. ಇನ್ನಾದರೂ ಗೊತ್ತಿಲ್ಲ ನಾವು ವಿಡಿಯೋ ಮಾಡಕತ್ತೀನಿ ಅಂತೇಳಿ ಅವರಿಗೆ. ಚೆನ್ನಾಗಿರೋ ಗಂಡು ಮಕ್ಕಳ ಡ್ರೆಸ್ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಮೇಲೆ. ಮತ್ತೆ ಹೊಂಟಿವಿ ಹನ್ನೊಂದವ್ರ ಗುಡಿ ಕಡೆ ಅಂದ್ವಲ್ಲ, ಆ ಕಡೆ ಹೊಂಟಿವಿ. ಇವಾಗ ಅಲ್ಲಿ ಒಂದು ಮಾಲ್ ಇದೆ, ಅಲ್ಲೇ ನಾವು ಡೈಲಿ ಶಾಪಿಂಗ್ ಮಾಡೋದು. ಯಾವಾಗಾರ ಹೋದ್ರೆ ಅಲ್ಲೇ ಶಾಪಿಂಗ್ ಮಾಡ್ತೀವಿ. ತುಂಬ ಮಾಲ್ಗಳಿವೆ, ಅವು ನಮ್ಗೆ ಗೊತ್ತಿಲ್ಲ, ಹಂಗಾಗಿ ತುಂಬ ಚೆನ್ನಾಗಿ ಸಿಗ್ತವೆ ಬಟ್ಟೆ. ಅಲ್ಲಿಗೆ ಹೋಗ್ತೀವಿ, ಪರಿಚಯ ಥರ ನಮ್ಗೆ ಹಂಗಾಗಿ. ಮೂರ್ನಾಲ್ಕು ಅಂತ ಸೀರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ.
ಕಾಸ್ಟ್ಲಿ ಮಾಡಿ ದುಕಾನ್ ಹಾಕಿರ್ತಾರೆ, ಕಾಸ್ಟ್ಲಿ ಇಟ್ಟು ನಮ್ಮ ಶಾಪೂರು ಈ ರೀತಿ ಇದೆ ಅಂತ ನಾವು ವಿಡಿಯೋ ಮಾಡಿದ ಮೇಲೆ ಗೊತ್ತಾಗಿದ್ದು ನನಗೂ. ಇಷ್ಟೆಲ್ಲ ವಿಡಿಯೋ ಮಾಡಿದ್ರೆ ಒಂದು ಚೂರು ಅನುಮಾನ ಬಂದಿಲ್ಲ ನಮ್ಮ ಯಜಮಾನ್ರಿಗೆ. ಮನೆಗೆ ಬರೋವರೆಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಆದಷ್ಟು. ಕಣ್ಣು ಕಾಣಲ್ಲ ಅಂತೀರಿ ಬಸ್ ಬರೋದನ್ನ. ಇದು ಹಳೆ ಬಸ್ ಸ್ಟ್ಯಾಂಡ್. ಇದು ಅವಾಗ ಇತ್ತು ಶಾಪುರ ಹಳೆ ಬಸ್ ಸ್ಟ್ಯಾಂಡ್. ಇದು ನೋಡಿ ಆಟೋ ನೋಡ. ಮನುಷ್ಯನ ಜೀವನ ಭಾಳ ಸೂಕ್ಷ್ಮ ಜಾಸ್ತಿ ಅದಿಲ್ಲ, ಅದಕ್ಕೆ ಹುಷಾರಾಗಿರ್ಬೇಕಂತ ಹೇಳೋದು. ಅರ್ಥನೇ ಆಗಲ್ಲ ಕೆಲವು ಜನಕ್ಕೆ. ಏನು ಐತೇನು ಇಲ್ಲೊಂದು ಅದ ಅದನ್ನೇನು ಇದು. ಅಲ್ಲ ಏನು ಕಂಡವಿಲ್ಲ ಅಂತ ನಾನು ಗಾಡಿಯನ್ನು ಆಸಿದ್ದು. ದೇವಸ್ಥಾನ ಅಂತ ಸುದ್ದಿದು ನೋಡಿ. ಅವಾಗ ಅದನ್ನ ಅಲ್ಲಂದಲ್ಲ ಹೆಚ್ಚಿನ ಮಾಡಕತ್ತಾರಲ್ಲ, ದೇವ್ರ ಜಾಗದಾಗ ಯಾರು ಏನು ಮಾಡಕತ್ತ ಸುದ್ದಿ ಅದಿಲ್ಲ. ಆತ ಹನುಮಪ್ಪನಾತ ಏನಂತ ಹೇಳ್ತಾನೆ, ಊರ್ಕಾಯಿ ಹನುಮಪ್ಪ. ಅದನ್ನ ಹುಡುಗ ಸಾಕಾಗ್ಬಿಟ್ಟು ಅಲ್ಲ. ಬಿಳಿ ಮಮ್ಮಿ ಅಪ್ಪ ಒಂದು ಹಿಡ್ಕಲ್ಲಪ್ಪ ನೀನು. ಇದಕ್ಕೆ ಶರ್ಟ್ ಬೇಕಾಗಿದೆ, ಬರೀ ಶರ್ಟ್. ಅಕ್ಕ ಕೋಟ್ ಸಿಗ್ತಾವ, ಇದು ಸಿಗ್ತಾವ. ಏನು ಬೇಕು ಹೇಳ್ರಿ? ಮಮ್ಮಿ ಅಂದ್ರೆ ಕೇಳೋದಿಲ್ಲ, ತುಂಬ ತರಲೆ ಮಾಡ್ತಾನೆ. ಐರಾ ಐರಾ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಫೇಮಸ್ ಆಗಿರ್ಬೋದು, ಶಾಪುರಕ್ಕೆ ಫೇಮಸ್ ಇದು. ಫಸ್ಟ್ ಅನಿಸುತ್ತೆ ಹೋಟೆಲ್ ನನಗಂತ ಅಷ್ಟೊಂದು ಗೊತ್ತಿಲ್ಲ. ಅದ್ರ ರೀತಿ ಇಲ್ಲೇ ಮದುವೆ ಆಗಿನ ಅವ್ರದಕ್ಕೆ ಹೋಗ್ದು ಯಾರ್ದು ಅವ್ರು ಅಬ್ಬುಲದ ಆ ಕಡೆ ಹೋಗ್ಯಾರ ಅವರಿಬ್ರು.
ದಾಲ್ ಕಿಚಡಿ ಇದು ದಾಲ್ ಕೊಲ್ಲಾಪುರಿ ಅಂತ ಅದಲ್ಲ ಅದ್ರ ಕೆಳಗೆ ಇಲ್ಲ ಮತ್ತೆ ಊಟ ಮಾಡಿದ್ವಿ. ಮಮ್ಮಿ ನಾವಿಂದ್ರೊಳಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ವಿ. ಆರ್ಡ್ರು ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ. ಪನ್ನೀರ್ ಸತಿ ಇಲ್ಲ ಬಂದಾಗ ಒಂಥರ ಚೇಂಜ್ ಇರ್ತದಲ್ಲ. ಇವರಿಗೆ ಶೂ ಬೇಕಾಗಿದ್ದು ಅಂತ ಶೂ ತಗೋಕ್ಕೆ ಮತ್ತೊಂದು ಅಂಗಡಿಗೆ ಹೋದ್ವಿ. ಶೂ ತಗೊಂಡ್ರು ಅವರು. ನಮ್ಮ ಏರಿಯಾಗೂ ಶೂ ಕೊಡಿಸಿದ್ರು. ಇವೇ ಶೂ ತೊಗೊಂಡ್ರು, ಕಾಲಾಗ ಹಾಕಿದವರಲ್ಲ ಅಂಥವೇ ಶೂ ತೊಗೊಂಡ್ರು ಅವರು. ಏರಿಯಾಗೂ ಶೂ ಕೊಡಿಸಿದ್ರು. ತುಂಬ ಚೆನ್ನಾಗಿತ್ತು ಶೂ ಕ್ವಾಲಿಟಿ. ಹಾಕಿ ನೋಡಿದ್ರೆ ಆಕೆಗೆ ಸೈಜ್ ಪರ್ಫೆಕ್ಟ್ ಆಗಿತ್ತು. ಒಂದು ಜೊತೆ ಚಪ್ಪಲ್ ತಗೋ ನೋಡಿದ್ರು, ಆದರೆ ಬ್ಯಾಡ ಅಂತ ಹೇಳ್ಬಿಟ್ರು. ಹೊರಗಡಿದ್ದವ ಚಪ್ಪಲು ಅಂಗಡಿ ತಗೋತಿದ್ರು. ನಾನೇ ಬ್ಯಾಡ ಅಂತ ಹೇಳಿದ್ರೆ ಬಿಟ್ಟರು ಅವರು. ರಿಟರ್ನ್ ಮನೆಗೆ ಬರೋಕತ್ತೀವಿ ಇವಾಗ. ಈಗೀಗೆ ಬೀಳ್ತಾವ ಬೂಟ್ ಚಂದ ಇಲ್ಲ. ಆ ಕಲರ್ ಚಂದಿಲ್ಲ. ತಗೋತ ಇಲ್ಲಿ ನೋಡು ಬರೋದೇ ಇದೊಂದು ವರ್ಷ ಇವು ಚಪ್ಪಲ್ಲ. ಅರ್ಥ ಆಯ್ತಾ? ಇದೊಂದು ವರ್ಷ 6 ತಿಂಗಳು ಕಂಪ್ಲೀಟ್ ಆಗೋದ್ರಾಗೆ ಚೇಂಜ್ ಮಾಡ್ಬೇಕು ನೋಡಿ. ಸೋಕೇಸ್ ಇಡ್ಬೇಕಂತ ಹೇಳ್ಯಾರಲ್ಲಿ ನೋಡಿದಿಲ್ಲ. ಫಸ್ಟ್ನೇ ಬೂಟ್ ಅಂತೇಳಿ ಸೋಕೇಸ್ ಇಡ್ಬೇಕು ಈಕಿನ ಎಲ್ಲ. ಇಟ್ಕೋಬೇಕವ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಏನು ಸಿಗ್ತವೆ ಹೇಳಕ್ಕಿಗೆ ಹಂಗೆ ಅದು ಮತ್ತೆ ದಿನಗಳು ಕಳೆದಂಗೆಲ್ಲ ಎಲ್ಲಾನು ಚೇಂಜ್ ಆಗಿ ಅಂತೋತಾವ. ಮತ್ತೆ ಅದಕ್ಕೆ ನಾನು ಅರಿಯತನ ಬಟ್ಟೆ ಹಾಕಲ್ಲ. ಈಗೀಗ ಯಾಕೆ ಹಾಕಲ್ಲ? ಅದಕ್ಕೆ ಹಾಕಲ್ಲ. ಅರಿಯತನ ಬಟ್ಟೆ ಅವು ಹಾಕಲ್ಲ. ಕಿರ್ಕಿರಲ್ಲ ಅಂತ ತಗೊಳಮ್ ತಗಪ್ಪ. ಯಾವಾಗ ಓದ್ತೀವಿ ಆಕಿಗೆ ತಗೊಮ್ಮ ಆಯ್ತಾ? ಆಕಿಂದೇ ಚಿಂತೆ ಮತ್ತೆ ನಮ್ಗೇನು ಅದಿಲ್ಲ. ನಾವು ಬದುಕಿ ಜೀವನ ಮಾಡೋದೇ ಅವ್ರಿಗೋಸ್ಕರ, ಹೌದಿಲ್ಲ? ಆಸೆದು ಆಕಿ ನಮ್ಮಪ್ಪ ನಮ್ಮ ಮಮ್ಮಿ ಆರ ನಾವು ಬಿದ್ರೆ ಎಬ್ರಿ ಎತ್ಕೋತಾರ, ಯಾಕಡೆ ನೋಡ್ರಿ ಕರ್ಕೋತಾರ ಅಂತಾನೆ ಇರ್ತಾವ, ಹೌದಿಲ್ಲ? ಮತ್ತೆ ಏನು ಗೊತ್ತದ ಮಕ್ಕಳಿಗೆ ಎಲ್ಲ ನಾಳೆ ತಗೋಬೇಕು.
ಚಳಿ ಮೂಲ ಆಯ್ತು ನೋಡ ಈಗ ಆಯ್ತು. ಹಾಂ ಚಳಿ ಮೂಲ ಆಯ್ತು ನೋಡ ಈಗ. ಹ್ಞೂ ಮತ್ತೆ ಎಲ್ಲೇದು ಬಿಸಿಲು ಜಗ್ಗಪ್ಪ ನಮ್ಮ ಊರಾಗಂತೂ ಕಂಡಪಟ್ಟು ಚಳಿ ಅದಪ್ಪ. ಹಾಯ್ ಸರಿ ಅಂಬಾಗೆ ಯಾರ್ಯಾರು ನೋಡ್ರಿ ಸುಮ್ಮನೆ ನನ್ನ ಮಗಳು ಯಾವ್ದಾರು ಫಂಕ್ಷನ್ ಏನಾದ್ರು ಮದುವೆ ಯಾರ ಮನೆಗೆ ನಿಂತವೆ ಮನೆಗೆ ಬರೋಂತ ಮೋಸ್ಟ್ಲಿ ಹಾಂ ಡ್ಯಾನ್ಸ್ ಅಂತೀವಿ ಯಾವ್ದಾರ ಮ್ಯೂಸಿಕ್ ಕಂಡ್ರೆ ಸಾಕು ಆಯ್ತು ತಲೆ ಬಾಗ್ಸಕ್ಕೆ ನೀವು ಒಳಸಕ್ಕೆ ಎಲ್ಲನೇ ಯಾವ ಮೂಲೆಗನೇ ಇರಲಿ ಹಾಂ ಅದು ಹೇಳ್ಕೊಡ್ಲಿ ಏನು ತಗೊಂಡು ತೋರ್ಸೋದು ಕೊಡಪ್ಪ ಅಲ್ಲಿಂದ ಸ್ಕಾರ್ಪ್ ಕೊಡು
ಇದು ನಮ್ಮ ಕವಳಿ ರಾಶಿ. ಇಷ್ಟಿದ್ದಾವೆ ಕವಳಿ. ಇದು ನಮ್ಮ ಸಾವೂರು ಬಂತು ನೋಡ್ರಿ ನಮ್ಮ ಮನೆ. ಇದು ಊರು ನಮ್ಮದು. ತುಂಬ ಚಿಕ್ಕದಾಗಿದೆ ನಮ್ಮೂರು. ತುಂಬ ಅಂದರೆ ತುಂಬ ಮುಗ್ಧ ಜನ ನಮ್ಮೂರು ಜನ. ಇದು ನಮ್ಮೂರು ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ಇದು. ಹಿಂಗೆ ಓದ್ತಿಲ್ಲ ಮನೆ ಮನೆತನ ವಿಡಿಯೋ ಮಾಡಿದ್ರೆ ನಮ್ಮ ಯಜಮಾನ್ರಿಗೆ ಗೊತ್ತೇ ಆಗಿಲ್ಲ ನಮ್ಮ ಮಾಡೋದು. ನನ್ನ ಮಗಳು ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಬರಟಿಗೆ ನಮ್ಮ ಅತ್ತೆಯವರು ಕಾಯ್ತಾ ಕುಂತಿದ್ರು ಹೊರಗಡೆ. ಬರಟಿಗೆ 6:30 ಆಗಿತ್ತು. 6:30 ಟೈಮ್ ಆಗಿತ್ತು. ಮಗಳು ಚೆಸ್ ಮಾಡ್ಕೊಂಡು ಮುಂಚಿತವಳೆ ಅಲ್ಲಿ ಡ್ರೆಸ್ ಒಳಗೆ ಚೆಸ್ ಮಾಡೋದು. ಫುಲ್ಲು ಖುಷಿ ಅವಳಿಗೆ. ಈಗ ತಾನೇ ಬಂದ್ವಿ. ಟೈಮು 6:30 ಆಗಿದೆ ಇವಾಗ. ಈಗ ಬಂದ್ವಿ. ನನ್ನ ಮಗಳು ಆಟ ಆಡ್ತಾ ಕುಂತವಳೆ. ನನ್ನ ಮಗಳನ್ನು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಐರಾಗ ಡ್ರೆಸ್ ಅವು ತೊಗೊಂಡಿದ್ವಿ. ಸ್ವೆಟ್ರ್ ಇದ್ದದಲ್ಲ, ಕೀ ಸ್ವೆಟ್ರ್ ತೊಗೊಂಡಿದ್ವಿ. ತೊಗೊಂಡು ಬರೋಕ್ಕೆ ಇಷ್ಟೊತ್ತಾಯಿತು. ಮಧ್ಯಾಹ್ನ 2 ಗಂಟೆಗೆ ಹಂಗೆ ಹೋದಂಗಾಗಿದೆ. ಬೆಳಗ್ಗಿನ ಹೋಗ್ಬೇಕಂದ್ರೆ ಆಗಲಿಲ್ಲ. ಮಧ್ಯಾಹ್ನ ಹೋಗಿದ್ವಿ ಹಾಸ್ಪಿಟಲ್ಗೆ. ಇನ್ನೂ ಎಣ್ಣೆ ಹಾಕಿಲ್ಲ ಅವಳಿಗೆ. ಇವಾಗ ಹಾಕ್ಬೇಕು ಎಣ್ಣೆ. ಬರೋಣ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 6:30 ಆಗಿತ್ತು, ಬಂದಿದ್ವಿ. ಇವಾಗ ಒಂದು 10 ನಿಮಿಷ ಆಯಿತು ಅಷ್ಟೇ ಬಂದು. ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಹಾಕ್ತೀನಿ ಫ್ರೆಂಡ್ಸ್. ನಾಳೆ ಮದುವೆಗೆ ಹೋಗ್ಬೇಕು, ಹಂಗಾಗಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.